ಪಾಕಿಸ್ತಾನಕ್ಕೆ ಬಿಗ್ ಶಾಕ್. ಸಿಂಧೂ ಜಲ ಒಪ್ಪಂದಕ್ಕೆ ಬ್ರೇಕ್. ಚೆನಾಬ್ ನದಿಯಲ್ಲಿ ಶುರುವಾಯಿತು ಭಾರತದ ಮೆಗಾ ಆಪರೇಷನ್. ನಮಸ್ಕಾರ ವೀಕ್ಷಕರೇ, ಇಷ್ಟು ದಿನ ನಮ್ಮದೇ ನದಿ, ನಮ್ಮದೇ ನೀರು, ನಮ್ಮದೇ ಡ್ಯಾಮ್ ಆಗಿದ್ರೂ ಕೂಡ ನಮ್ಮ ಹಿಮಾಲಯದ ನದಿಗಳಲ್ಲಿ ಒಂದು ಹಿಡಿ ಮಣ್ಣು ತೆಗೆಯೋದಕ್ಕೆ ನಾವು ಇನ್ನೊಂದು ದೇಶದ, ಅದರಲ್ಲೂ ನಮ್ಮ ಬದ್ಧ ವೈರಿ ಪಾಕಿಸ್ತಾನದ ಮುಖ ನೋಡಬೇಕಾದ ಕರ್ಮ ನಮ್ಮದಾಗಿತ್ತು. ಕಾರಣ 1960ರಲ್ಲಿ ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಮಾಡಿಕೊಳ್ಳಲಾಗಿದ್ದ ಆ ಕರಾಳ ಸಿಂಧು ಒಪ್ಪಂದ. ಆ ಒಪ್ಪಂದದ ಕಟ್ಟುನಿಟ್ಟಿನ ರೂಲ್ಸ್ನಿಂದಾಗಿ ದಶಕಗಳ ಕಾಲ ಭಾರತದ ತನ್ನದೇ ನದಿಗಳಲ್ಲಿ ಪೂರ್ಣ ಪ್ರಮಾಣದ ಅಧಿಕಾರ ಚಲಾಯಿಸೋದಕ್ಕೆ ಸಾಧ್ಯವಾಗದೆ ಕೈಕಟ್ಟಿ ಕೂತಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಭಾರತದ ಜಲಸಂಪನ್ಮೂಲ ಮತ್ತು ಭದ್ರತಾ ನೀತಿಯಲ್ಲಿ ಒಂದು ಭಾರೀ ದೊಡ್ಡ ಭೂಕಂಪವೇ ಸೃಷ್ಟಿಯಾಗಿದೆ. ಹೌದು, ಆ 1960ರ ಸಿಂಧೂ ಜಲ ಒಪ್ಪಂದವನ್ನು ಅಮಾನತುಗೊಳಿಸಿದ ಬೆನ್ನಲ್ಲೇ ಇದೇ ಮೊದಲ ಬಾರಿಗೆ ಹಿಮಾಲಯದ ನದಿಗಳಲ್ಲಿ ಭಾರತ ಭರ್ಜರಿಯಾಗಿ ಹೂಳೆತ್ತುವ ಕಾರ್ಯಾಚರಣೆ ಶುರು ಮಾಡಿದೆ. ಜಮ್ಮು ಕಾಶ್ಮೀರದ ಚೆನಾಬ್ ನದಿಯಲ್ಲಿ ಜೆಸಿಬಿಗಳು, ಬೃಹದಾಕಾರದ ಯಂತ್ರಗಳು ಇಳಿದು ದಶಕಗಳಿಂದ ಕೂಡಿಟ್ಟಿದ್ದ ಕೆಸರನ್ನ ಹೊರಹಾಕ್ತಿವೆ. ಅಷ್ಟಕ್ಕೂ ಈ ಸಿಂಧೂ ಜಲ ಒಪ್ಪಂದ ಅಮಾನತುಗೊಂಡಿದ್ದು ಹೇಗೆ? ಹೂಳು ತೆಗೆಯೋದಕ್ಕೂ ಪಾಕಿಸ್ತಾನದ ಒಪ್ಪಂದಕ್ಕೂ ಇದ್ದ ಲಿಂಕ್ ಏನು? ನಮ್ಮ ಜಮ್ಮು ಮತ್ತು ಕಾಶ್ಮೀರದ ಸಲಾಲ್ ಡ್ಯಾಮ್ ಉಸಿರುಗಟ್ಟಿ ಸಾಯುವ ಹಂತಕ್ಕೆ ಹೋಗಿದ್ಯಾಕೆ? ಮತ್ತೀಗ ತೆಗಿತಾ ಇರುವಂತಹ ಬರೋಬ್ಬರಿ 1.7 ಲಕ್ಷ ಟನ್ ಕೆಸರಿನಿಂದ ಭಾರತದ ಜಲವಿದ್ಯುತ್ ಯೋಜನೆಗೆ ಆಗೋ ಲಾಭಗಳೇನು? ಪಾಕಿಸ್ತಾನ ವಿಲವಿಲ ಒದ್ದಾಡೋದು ಹೇಗೆ? ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಪಾಕಿಸ್ತಾನದ ಎದೆಯಲ್ಲಿ ನಡುಕ ಹುಟ್ಟಿರುವ ಭಾರತದ ಈ ಮಾಸ್ಟರ್ ಸ್ಟ್ರೋಕನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ. ಇನ್ನು ಮುಂದೇನಾದರೂ ಬಾಲ ಬಿಚ್ಚಿದ್ರೆ ಪಾಕಿಸ್ತಾನ ಸರ್ವನಾಶವಾಗೋ ಹಾಗೆ ಮೋದಿಯವರು ನಿರ್ಧಾರ ತೆಗೆದುಕೊಳ್ಳಬೇಕಾ? ಮಾಸ್ಟರ್ ಸ್ಟ್ರೋಕ್ ಅಲ್ಲ, ಮಾಸ್ಟರ್ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಚೆನಾಬ್ ನದಿಯ ಮೆಗಾ ಆಪರೇಷನ್ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ನಾವು 1960ರ ಇತಿಹಾಸದತ್ತ ಸ್ವಲ್ಪ ಕಣ್ಹಾಯಿಸಬೇಕು. 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧೂ ಜಲ ಒಪ್ಪಂದ ಏರ್ಪಟ್ಟಿತ್ತು. ಇದರ ಪ್ರಕಾರ 3 ಪೂರ್ವದ ನದಿಗಳಾಗಿರೋ ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ಸಂಪೂರ್ಣ ಹಕ್ಕು ಭಾರತಕ್ಕೆ ಸಿಕ್ಕರೆ, 3 ಪಶ್ಚಿಮದ ನದಿಗಳು ಸಿಂಧೂ, ಝೇಲಂ ಮತ್ತು ಚೆನಾಬ್ ನದಿಗಳು ಹೆಚ್ಚಿನ ನೀರು ಪಾಲು ಪಾಕಿಸ್ತಾನಕ್ಕೆ ಸೇರ್ತಾ ಇತ್ತು. ಆದರೆ ಈ ಒಪ್ಪಂದದಲ್ಲಿ ಭಾರತದ ಪಾಲಿಗೆ ಒಂದು ದೊಡ್ಡ ಉರುಳಾಗಿತ್ತು. ಈ ಪಶ್ಚಿಮದ ನದಿಗಳು ಹರಿಯೋದು ನಮ್ಮ ಜಮ್ಮು ಕಾಶ್ಮೀರದ ಮೂಲಕನೇ ಆದರೂ ಭಾರತ ಈ ನದಿಗಳ ನೀರನ್ನು ನಿಲ್ಲಿಸುವಂತಿಲ್ಲ, ದೊಡ್ಡ ಮಟ್ಟದ ಅಣೆಕಟ್ಟು ಕಟ್ಟುವಂತಿಲ್ಲ ಮತ್ತು ಅತಿ ಮುಖ್ಯವಾಗಿ ಜಲಾಶಯಗಳಲ್ಲಿ ಶೇಖರಣೆಯಾಗುವಂತಹ ಹೂಳು ಅಥವಾ ಕೆಸರನ್ನು ಮನಬಂದಂತೆ ತೆಗೆಯುವಂತಿಲ್ಲವಂತೆ. ಇದು ಸಿಂಧೂ ಜಲ ಒಪ್ಪಂದದಲ್ಲಿ ಮೇನ್ ರೂಲ್ಸ್ ಆಗಿತ್ತು. ನೀವು ಕೇಳ್ತಾ ಇರೋದು ಅಕ್ಷರಶಃ ಸತ್ಯ. ಪಾಕಿಸ್ತಾನಕ್ಕೆ ಹೋಗುವ ನೀರಿನ ಹರಿವಿಗೆ ತೊಂದರೆಯಾಗತ್ತೆ ಎನ್ನೋ ಕಾರಣಕ್ಕೆ ಹುಸಿ ನೆಪವುಡ್ಡಿ ಹಿಮಾಲಯನ್ ನದಿಗಳಲ್ಲಿ ಕೆಸರು ತೆಗೆಯುವುದಕ್ಕೆ ಅದೆಷ್ಟೋ ವರ್ಷಗಳಿಂದ ನಿರ್ಬಂಧ ಹೇರಲಾಗಿತ್ತು. ವಿಚಿತ್ರ ಮತ್ತು ಕಠಿಣ ರೂಲ್ಸ್ಗಳಿಂದಾಗಿ ಏನಾಯ್ತು ಗೊತ್ತಾ? ಹಿಮಾಲಯದಿಂದ ಹರಿದು ಬರುವ ನದಿಗಳು ತಮ್ಮ ಜೊತೆಗೆ ಭಾರಿ ಪ್ರಮಾಣದ ಮಣ್ಣು, ಕಲ್ಲು, ಕೆಸರನ್ನು ಹೊತ್ತು ತರ್ತಾ ಇದ್ವು. ಆ ಕೆಸರನ್ನೆಲ್ಲ ತೆಗೆಯೋದಕ್ಕೆ ಒಪ್ಪಂದ ಅಡ್ಡಿಪಡ್ತಾ ಇದ್ದದ್ರಿಂದ ನಮ್ಮ ಡ್ಯಾಮ್ಗಳಲ್ಲೆಲ್ಲ ಬರೀ ಮಣ್ಣು, ಕೆಸರು ತುಂಬಿಕೊಂಡು ಡ್ಯಾಮ್ಗಳು ಅಕ್ಷರಶಃ ಉಸಿರುಗಟ್ಟಿ ಸಾಯುವ ಪರಿಸ್ಥಿತಿಗೆ ಬಂದಿದ್ವು. ನೀರು ನಿಲ್ಲಬೇಕಾದ ಜಾಗದಲ್ಲಿ ಮಣ್ಣು, ಗುಡ್ಡೆಗಳೇ ಸೃಷ್ಟಿಯಾಗ್ಬಿಟ್ಟಿದ್ವು. ಈ ಒಪ್ಪಂದದಿಂದ ಭಾರತಕ್ಕೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿತ್ತು ಅನ್ನೋದಕ್ಕೆ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿರುವ ಚೆನಾಬ್ ನದಿಗೆ ಕಟ್ಟಲಾಗಿರೋ ಸಲಾಲ್ ಅಣೆಕಟ್ಟು ಯೋಜನೆಗೆ ಅತಿ ದೊಡ್ಡ ಸಾಕ್ಷಿ. ವೀಕ್ಷಕರ, ಈ ಸಲಾಲ್ ಡ್ಯಾಮ್ ಅನ್ನು ಕಡಿದಾಗ ಒಂದು ಕಾಲದಲ್ಲಿ ಇದರಲ್ಲಿ ಬರೋಬ್ಬರಿ 284 ಮಿಲಿಯನ್ ಘನ ಮೀಟರ್ ನೀರು ಹಿಡಿದಿಟ್ಟುವಷ್ಟು ಬೃಹತ್ ಸಾಮರ್ಥ್ಯವಿತ್ತು. ಆದರೆ ಪಾಕಿಸ್ತಾನದ ಕಿರಿಕಿರಿಯಿಂದಾಗಿ, ಸಿಂಧೂ ಜಲ ಒಪ್ಪಂದದ ನಿರ್ಬಂಧದಿಂದಾಗಿ ದಶಕಗಳ ಕಾಲ ಅಲ್ಲಿ ಹೂಳು ತೆಗಿಲೇ ಇಲ್ಲ. ಇದರ ಪರಿಣಾಮ ಏನಾಯಿತು? 2025 ಮೇ ತಿಂಗಳು ಹೊತ್ತಿಗೆ, ಅಂದರೆ ಕೇವಲ 8-9 ತಿಂಗಳ ಹಿಂದೆ, ಆ ಡ್ಯಾಮ್ನಲ್ಲಿದ್ದ ನೀರಿನ ಸಾಮರ್ಥ್ಯ 284 MCMನಿಂದ 9.91 MCMಗೆ ಕುಸಿದು ಪಾತಾಳ ಸೇರಿತು. ಅಂದರೆ ನೀವೇ ಯೋಚನೆ ಮಾಡಿ, ಡ್ಯಾಮ್ನ 90%ಕ್ಕಿಂತ ಹೆಚ್ಚಿನ ಭಾಗ ಬರೀ ಕೆಸರಿನಿಂದ, ಮಣ್ಣಿನಿಂದಲೇ ತುಂಬಿ ಹೋಗಿತ್ತು. ಡ್ಯಾಮಲ್ಲಿ ನೀರಿಗಿಂತ ಮಣ್ಣೆ ಹೆಚ್ಚಾಗಿತ್ತು. ಇದರಿಂದ ಅಲ್ಲಿನ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಗೆ
ನೀರು ಸರಿಯಾಗಿ ಸಿಗದೆ ಯಂತ್ರಗಳ ಒಳಗೆ ಕೆಸರು ನುಗ್ಗಿ ಕರೆಂಟ್ ಉತ್ಪಾದನೆ ಸಂಪೂರ್ಣವಾಗಿ ನೆಲಕಚ್ಚುವ ಹಂತಕ್ಕೆ ತಲುಪಿತ್ತು. ಯಾವಾಗ ಪಾಕಿಸ್ತಾನ ಉಗ್ರರನ್ನ ಭಾರತಕ್ಕೆ ಕಳಿಸೋದನ್ನು ನಿಲ್ಲಿಸಲಿಲ್ವೋ, ಪಾಕಿಸ್ತಾನದಲ್ಲಿ ಅಶಾಂತಿ ಸೃಷ್ಟಿಸುವುದನ್ನು ಮುಂದುವರಿಸ್ತೋ, ಆಗ ಭಾರತ ಸರ್ಕಾರ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂತು. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಎಂಬ ಕಠಿಣ ನಿಲುವು ತೆಗೆದುಕೊಂಡು ಸಿಂಧೂ ಜಲ ಒಪ್ಪಂದವನ್ನು ಅಮಾನತುಗೊಳಿಸುವ, ಅದರ ನಿಯಮಗಳನ್ನು ಬೈಪಾಸ್ ಮಾಡುವ ದಿಟ್ಟ ಹೆಜ್ಜೆ ಇಟ್ಟಿತು. ಸಿಂಧೂ ಜಲ ಒಪ್ಪಂದ ಅಮಾನತುಗೊಂಡಿದ್ದೇ ತಡ, ದಶಕಗಳಿಂದ ಬ್ರೇಕ್ ಬಿದ್ದಿದ್ದ ಆ ಮಹತ್ವದ ಕೆಲಸ ಈಗ ಮತ್ತೆ ಶುರುವಾಗಿದೆ. ನಮ್ಮ ಜಲ ನಿರ್ವಹಣೆಗೆ ಕ್ಷೇತ್ರದಲ್ಲಿ ಇದೊಂದು ಬಿಗ್ ಟರ್ನಿಂಗ್ ಪಾಯಿಂಟ್ ಆಗಿದೆ. ಇದೇ ಮೊದಲ ಬಾರಿಗೆ ಚೆನಾಬ್ ನದಿಯಲ್ಲಿ ಸಲಾಲ್ ಡ್ಯಾಂನಲ್ಲಿ ಭರ್ಜರಿಯಾಗಿ ಮಣ್ಣು ಹೂಳು ತೆಗೆಯುವ ಡಿಸಿಲ್ಟಿಂಗ್ ಆಪರೇಷನ್ ಫುಲ್ ಜೋಶಲ್ಲಿ ನಡೀತಾ ಇದೆ. ಈ ಹಿಂದೆ 1960 ಮತ್ತು 1978 ಒಪ್ಪಂದದ ಪ್ರಕಾರ ಪಾಕಿಸ್ತಾನದ ತಕರಾರಿನಿಂದಾಗಿ ಈ ಡ್ಯಾಂನ ಕೆಸರು ಹೊರಹಾಕೋದಕ್ಕೆ ಮಾಡಿದ್ದ 6 ಬೃಹತ್ ಅಂಡರ್ ಸ್ಲೋಯಿಸ್ ಗೇಟ್ಗಳನ್ನು ಶಾಶ್ವತವಾಗಿ ಕ್ಲೋಸ್ ಮಾಡಿ ಸಿಮೆಂಟ್ ಹಾಕಿ ಮುಚ್ಚಲಾಗಿತ್ತು. ಆದರೆ ಈಗ ಭಾರತ ಆ ಮುಚ್ಚಿದ್ದ ಗೇಟ್ಗಳನ್ನು ಒಡೆದು ಮತ್ತೆ ಓಪನ್ ಮಾಡಿ ಯೂಸ್ ಮಾಡೋದಕ್ಕೆ ಟೆಂಡರ್ ಕರೆದಿದೆ. ಇದು ಪಾಕಿಸ್ತಾನದ ಮುಖಕ್ಕೆ ಹೊಡೆದಿರುವಂಥ ಅತಿದೊಡ್ಡ ರಾಜತಾಂತ್ರಿಕ ಏಟಾಗಿದೆ. ಈಗ ಈ ಸಲಾಲ್ ಡ್ಯಾಂನಲ್ಲಿ ಹುರುಳು ತೆಗೆಯುವುದು ಅಂದರೆ ಮಣ್ಣು ಕೆಸರು ಹೂಳು ತೆಗೆಯುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಕೆಲವು ತಿಂಗಳುಗಳಲ್ಲಿ ಅಲ್ಲಿ ನಡೆದಿರುವಂತಹ ಪವಾಡ ಎಂಥದ್ದು ಗೊತ್ತಾ? ಈಗಾಗಲೇ ಬರೋಬ್ಬರಿ 1.7 ಲಕ್ಷ ಮೆಟ್ರಿಕ್ ಟನ್ ಹೂಳನ್ನು ಯಂತ್ರಗಳ ಮೂಲಕ ತೆಗೆದು ಆಚೆ ವಿಲೇವಾರಿ ಮಾಡಲಾಗಿದೆ. 2025 ಮೇ ತಿಂಗಳಲ್ಲಿ ಕೇವಲ 9.91 MCMಗೆ ಕುಸಿದು ಬಿದ್ದಿದ್ದಂತಹ ಡ್ಯಾಂನ ಸಾಮರ್ಥ್ಯವನ್ನು ಈಗ ಅಂದರೆ 2026 ಜನವರಿ ಹೊತ್ತಿಗೆ ಬರೋಬ್ಬರಿ 14 MCM ಏರ್ಪಡಿಸಲಾಗಿದೆ, ಅಂದರೆ ಎತ್ತರಕ್ಕೆ ಏರಿಸಲಾಗಿದೆ ಅಂತ ಅಧಿಕಾರಿಗಳು ಭರ್ಜರಿ ನ್ಯೂಸ್ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಮುಂದಿನ ದಿನಗಳಲ್ಲಿ ಸಲಾಲ್ ಡ್ಯಾಂನ ಕೆಪಾಸಿಟಿಯನ್ನು ಇನ್ನಷ್ಟು ಹೆಚ್ಚು ಮಾಡಿ ಕೆಸರು ನಿರ್ವಹಣೆಯನ್ನು ಬಲಪಡಿಸುವ ಮೂಲಕ ವಿದ್ಯುತ್ ಉತ್ಪಾದನೆಯ ದಕ್ಷತೆಯನ್ನು ಎಕ್ಸ್ಟ್ರೀಮ್ ಲೆವೆಲ್ಗೆ ತಗೊಂಡು ಹೋಗೋದು ನಮ್ಮ ಅಧಿಕಾರಿಗಳ ಮಾಸ್ಟರ್ ಪ್ಲಾನ್ ಆಗಿದೆ. ಸಿಂಧೂ ಜಲ ಒಪ್ಪಂದ ಸಸ್ಪೆಂಡ್ ಆದ ಮೇಲೆ ಭಾರತ ತೆಗೆದುಕೊಂಡಿರುವ ಈ ದಿಟ್ಟ ಹೆಜ್ಜೆ ಜಮ್ಮು ಕಾಶ್ಮೀರದ ಜಲ ಸಂಪನ್ಮೂಲ ನಿರ್ವಹಣೆಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿ ಮಾಡಲಿದೆ. ಇಷ್ಟು ದಿನ ತಾನು ಕೇಳಿದ್ದೇ ಆಟ, ತಾನು ಹಾಕಿದ್ದೇ ಗೆರೆಯಂತ ಮೆರಿತಾಗಿದ್ದ ಪಾಕಿಸ್ತಾನಕ್ಕೆ ಭಾರತ ತನ್ನ ನೀರನ್ನು ತಾನೇ ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಪಾಕ್ ನೆಲದಲ್ಲಿ ಕುಡಿಯಲೂ ನೀರಿಲ್ಲದೆ ಹಾಹಾಕಾರ ಶುರುವಾಗೋದು ಗ್ಯಾರಂಟಿ. ನಿಮಗೇನನ್ಸುತ್ತೆ ವೀಕ್ಷಕರೇ? ಪಾಕಿಸ್ತಾನದ ಆಕ್ಷೇಪಣೆಗಳನ್ನು ಲೆಕ್ಕಿಸದೆ ಸಿಂಧೂ ಜಲ ಒಪ್ಪಂದವನ್ನು ಪಕ್ಕಕ್ಕಿಟ್ಟು ನಮ್ಮ ಡ್ಯಾಮ್ಗಳನ್ನು ನಾವೇ ಸ್ವಚ್ಛಗೊಳಿಸ್ತಾ ಇರುವ, ಅಭಿವೃದ್ಧಿ ಪಡಿಸ್ತಾ ಇರುವ ಭಾರತದ ಈ ದಿಟ್ಟ ನಡೆ ಸರಿ ಅಂತ ನಿಮಗನ್ಸುತ್ತಾ? ಇದೇ ರೀತಿ ಭಾರತ ಹಿಮಾಲಯದ ಎಲ್ಲ ನದಿಗಳ ನೀರನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳುವ ಕಾಲ ಹತ್ತಿರ ಬಂದಿದೆಯಾ? ನಿಮ್ಮ ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ, ಮತ್ತೆ ಚರ್ಚಿಸೋಣ. ಭಾರತದ ಈ ಭರ್ಜರಿ ಸಾಧನೆ ಮತ್ತು ದಿಟ್ಟ ರಾಜತಾಂತ್ರಿಕತೆಯ ಈ ನೈಜ ಮಾಹಿತಿಯನ್ನು ನಿಮ್ಮ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.